ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಚುರುಕುಗೊಂಡಿದೆ. ಈ ವಾರವೇ ವಿಸ್ತರಣೆಗೆ ಕೂಡಿ ಬರುತ್ತಾ ಶುಭ ಘಳಿಗೆ ಅನ್ನುವಂಥ ಪ್ರಶ್ನೆ. ಸಂಪುಟ ವಿಸ್ತರಣೆಗೆ ಈಗಾಗಲೇ ಅದನ್ನು ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಬುಲಾವ್ ನೀಡಿದ್ದಾರಂತೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿ ಕಡೆ ಹೊರಟಿದ್ದಾರೆ. ಫೈನಲ್ ಪಟ್ಟಿಯನ್ನು ಸಿದ್ಧತೆ ಪಡಿಸುವ ಲೆಕ್ಕಾಚಾರ ಇದೆ. ಸಂಪುಟ ಪಟ್ಟಿ ಫೈನಲ್ ಮಾಡಲು ದೆಹಲಿಗೆ ಹೊರಟಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಸಿಎಂ ಡಿ.ಕೆ. ಶಿವಕುಮಾರ್. ವೀಕ್ಷಕರು, ಈಗಾಗಲೇ ಫೈನಲ್ ಪಟ್ಟಿ ಆಗಲೇಬೇಕಿದೆ. ಯಾಕಂದರೆ ಕೆಲವು ಇಲಾಖೆಗಳಿಗೆ ಮಂತ್ರಿಗಿರಿ ಇಲ್ಲ. ಸೊ ಹಂಗಾಗಿ ಮುಂದಿನ ಅಭಿವೃದ್ಧಿ ವಿಚಾರವಾಗಿ ಮುಂದಿನ ಕೆಲಸ ಕಾರ್ಯಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಇದರಿಂದ ಹಾಗಾಗಿ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಿದೆ. ಈ ಕಾರಣಕ್ಕಾಗಿ ಸಿಎಂ ಅನ್ನ ದೆಹಲಿಗೆ ಬುಲಾವ್ ನೀಡಿರೋದು. ಹಾಗಾಗಿ ಸಿಎಂ ಆ ಕಡೆ ಹೊರಟಿದ್ದಾರೆ. ಒಂದು 2-3 ಬಾರಿ ಗೆದ್ದು ಶಾಸಕರಾಗಿರುವಂಥ ಒಂದಷ್ಟು ನಾಯಕರಿಗೆ, ಶಾಸಕರಿಗೆ ಈಗಾಗಲೇ ಮಣೆ ಹಾಕಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಶಾಸಕರ ಪಟ್ಟಿಯಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಫೈನಲ್ ಪಟ್ಟಿ ಯಾವ ರೀತಿ ಅವರು ಮಾಡ್ತಾರೆ ಅದೆಲ್ಲದಕ್ಕೂ ಕೂಡ ಯಾವ ರೀತಿ ಚರ್ಚೆ ಆಗಲಿದೆ. ಆ ಚರ್ಚೆ ಏನಾಗುತ್ತೆ ಇವತ್ತು ಅನ್ನೋದನ್ನು ಸಿಎಂ ದೆಹಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಂದು ಕಡೆ ಪಟ್ಟಿ ಫೈನಲ್ ಆಗಬೇಕಿದೆ. ನಿಮಗೆ ಗೊತ್ತಿದೆ, ಇಲಾಖೆಗಳು ಖಾಲಿ ಹೊಡಿತಾ ಇವೆ, ಅಭಿವೃದ್ಧಿ ಒಂದು ಕಡೆ ಕುಂಠಿತ ಆಗ್ತಾ ಇದೆ, ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ನೂ ಲೇಟ್ ಆಗ್ತಾ ಇದೆ. ಈಗಲಾದರೂ ಆಗುತ್ತಾ? ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಆಗಿಲ್ಲ. ಹೀಗಾಗಿ ಭೀಕರ ಬರಗಾಲದ ಮುನ್ಸೂಚನೆ ಆತಂಕ ಸರ್ಕಾರದಲ್ಲಿದೆ. ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಾಗಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸಚಿವ ಸ್ಥಾನ ಖಾಲಿ ಇದೆ. ಹಾಗಾಗಿನೇ ಅನಿವಾರ್ಯವಾಗಿ ಭರ್ತಿ ಮಾಡುವಂಥ ಒಂದಷ್ಟು ರಾಜಕೀಯ ಒತ್ತಡಗಳು ಮತ್ತು ಆಡಳಿತಾತ್ಮಕ ಒತ್ತಡಗಳು ಸರ್ಕಾರದ ಮುಂದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆನೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿಯೇ ಹೈಕಮಾಂಡ್ ನಾಯಕರನ್ನು ಕೂಡ ಕಳೆದ ವಾರವೂ ಕೂಡ ಭೇಟಿಯಾಗಿ ಬಂದಿದ್ದರು. ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದರು, ಸಿದ್ದರಾಮಯ್ಯನವರು ಭೇಟಿ ಮಾಡಿದರು, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಹಂತದ ಚರ್ಚೆಯನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನು ಬೇಡ ಅನ್ನುವಂಥ ಸ್ಪಷ್ಟವಾದಂಥ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು. ಕಾರಣ ಏನಂತಂದು ಹೇಳಿದರೆ, ಖಾಸಗಿ ಏಜೆನ್ಸಿಗಳ ಮೂಲಕ ಇಲ್ಲಿ ಯಾವ ರೀತಿಯ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರು ಪಡ್ಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿಯೇ ಏನು ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂಥ ಒಂದಷ್ಟು ಸಚಿವರ ಹೆಸರುಗಳನ್ನು, ಮಾಜಿ ಸಚಿವರ ಹೆಸರುಗಳನ್ನು ಕೂಡ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಇರುವ 11 ಜನರ ಹೆಸರುಗಳು ಕೂಡ ಇತ್ತು. ಅದರಲ್ಲಿ 6 ಜನವನ್ನು ತೆಗಿಬೇಕು. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ಇದ್ದರೂ ಅವರಿಗೆ ಈ ವಿಸ್ತರಣೆ ಸಂದರ್ಭದಲ್ಲಿ 5 ಜನಕ್ಕೆ ಮಾತ್ರ ಅವಕಾಶ ಕೊಡಬೇಕು. ಇನ್ನು ಉಳಿದಂತೆ 15 ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥ ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು. ಇದೀಗ ರಾಹುಲ್ ಗಾಂಧಿಯವರ ಸೂಚನೆ AICC ಅಧ್ಯಕ್ಷರ ಜೊತೆಗಿನ ಮಾತುಕತೆಯ ನಂತರದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಈಗ 3 ಜನನು ಕೂಡ ತಮ್ಮ ವಿಚಾರಗಳನ್ನು ಇಟ್ಕೊಂಡು ಈಗ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಬಹುತೇಕ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ವಿಚಾರವಾಗಿ ಒಂದಷ್ಟು ಮಾತುಕತೆ ನಡೆಯುತ್ತೆ. ಎಲ್ಲವೂ ಕೂಡ ಅಂದುಕೊಂಡಂತೆ. ಆದರೆ ಅಂದರೆ ಸಿದ್ದರಾಮಯ್ಯನವರ ವಾದ, ಬಿ.ಕೆ. ಹರಿಪ್ರಸಾದ್ ಅವರ ವಾದ, ಡಿ.ಕೆ. ಶಿವಕುಮಾರ್ ಅವರ ವಾದ ಮತ್ತು ರಾಹುಲ್ ಗಾಂಧಿಯವರು ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಎಲ್ಲರ ಅಭಿಪ್ರಾಯಗಳು ಕೂಡ ಕ್ರೋಢೀಕರಣಗೊಂಡ ನಂತರದಲ್ಲಿ ಅಂತಿಮ ಪಟ್ಟಿ ಸಿದ್ಧವಾದರೆ ಇವತ್ತೇ ಸಭೆ ಮುಕ್ತಾಯ ಆಗುತ್ತೆ. ಒಂದಷ್ಟು ಅಭಿಪ್ರಾಯಗಳು ಏನಾದರೂ 9ಕ್ಕೆ ಬರಲಿಲ್ಲ ಅಂತಂದು ಹೇಳಿದ್ರೆ ನಾಳೆನೂ ಕೂಡ ಸಭೆ ಮುಂದುವರಿಕೆ ಆಗುವಂಥ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಚರ್ಚೆ ಏನಂತಂದು ಹೇಳಿದ್ರೆ, ಬಹುತೇಕ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ. ಕೊನೆಯ ಹಂತದಲ್ಲಿ ಇವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ತೀರ್ಮಾನ ಮಾಡಿಬಿಡ್ತಾರೆ ಎಲ್ಲವೂ ಅಂದುಕೊಂಡಂತೆ. ಆದರೆ ಗುರುವಾರ ಅಥವಾ ಈ ವಾರದ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವೂ ಕೂಡ ಆಗಬಹುದು ಅನ್ನೋಂಥ ಒಂದಷ್ಟು ಅಭಿಲಾಷೆ, ನಿರೀಕ್ಷೆಗಳು ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರಲ್ಲಿ ಇದೆ. ಒಟ್ಟಾರೆಯಾಗಿ ಒಂದು ಕಡೆಗೆ ಬರಗಾಲ ನಿರ್ವಹಣೆ ಮಾಡಬೇಕು, ಮತ್ತೊಂದು ಕಡೆಗೆ ಇರುವ 40 ಸ್ಥಾನಗಳಲ್ಲಿ 45ಕ್ಕೂ ಹೆಚ್ಚು ಪ್ರಬಲವಾಗಿ ಲಾಬಿಯನ್ನು ನಡೆಸ್ತಾ ಇರುವಂಥ ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳನ್ನು ಕೂಡ ಮನವೊಲಿಕೆ ಮಾಡಬೇಕು. ಯಾಕೆ ಅಂತಂದು ಹೇಳಿದ್ರೆ, ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಕೊಡಲಿಲ್ಲ ಅಂತಂದರೆ ಸಹಜವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ತಮ್ಮ ಬೇಸರವನ್ನು, ಅಸಮಾಧಾನವನ್ನು ಹೊರಹಾಕುವಂಥ ರಾಜಕೀಯ ಪ್ರದರ್ಶನಗಳು ಕೂಡ ಜೋರಾಗಿ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಜಿಲ್ಲಾ ರಾಜಕಾರಣ ಮೇಲೆ ಹಿಡಿತಾ ಇರುವಂಥದ್ದು, ಮುಂಬರುವಂಥ ದಿನಗಳಲ್ಲಿ ಚುನಾವಣೆ ಮತ್ತು ಪಕ್ಷಕ್ಕೆ ಲಾಭ ಆಗುವಂಥ ನಾಯಕತ್ವಕ್ಕೆ ಒಂದಷ್ಟು ಮಣೆ ಹಾಕುವಂಥ ಎಲ್ಲ ಸಾಧ್ಯತೆಗಳು ಇದಾವೆ. ದಿವಿತ್, ಹನುಮಂತು, ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಈ ಬೆಳವಣಿಗೆ ನಡುವೆ ಒಂದು ಕುತೂಹಲಕಾರಿ ಪ್ರಶ್ನೆ ಅಂತಂದ್ರೆ,
ಈಗಾಗಲೇ ಇಂಥ ಇಲಾಖೆಯನ್ನು ಇಂಥವರಿಗೆ ಕೊಡಬೇಕು ಅನ್ನುವಂಥ ಮಾತುಕತೆ ಅಥವಾ ಏನಾದ್ರು ಆಗಿದೆಯಾ ಆಲ್ರೆಡಿ, ಅಥವಾ ಒಂದು ವೇಳೆ ಆಗದಿದ್ದರೆ ಆಪ್ತರಿಗೆ ಕೊಡಬೇಕು ಅನ್ನೋದು ಅಥವಾ ವರ್ಚಸ್ಸಿನ ಆಧಾರದ ಮೇಲೆ ಕೊಡಬೇಕು ಅನ್ನೋದು ಏನಾದ್ರು ನಿರ್ಧಾರ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅಂತ ಈ ವಿಚಾರವಾಗಿ? ದಿವಿತ್, ಇಲ್ಲಿ ಖಾತೆ ಹಂಚಿಕೆ ಫಸ್ಟು ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ಅಭಿಲಾಷೆಯನ್ನು ಇಟ್ಕೊಂಡಿರ್ತಾರೆ. ಹಿಂದೆ ನಾವು ಮೊದಲ ಹಂತದಲ್ಲಿ ಸಚಿವ ಸಂಪುಟ ರಚನೆ ಆದಂಥ ಸಂದರ್ಭದಲ್ಲಿ ಮೊದಲ ಸಚಿವ ಸ್ಥಾನವನ್ನು ಮೊದಲ ಹಂತದಲ್ಲೇ ನಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋಂಥ ಲಾಬಿಯನ್ನು ಜೋರಾಗೆ ಮಾಡಿದರು. ಯಾವಾಗ ಸಚಿವ ಸ್ಥಾನ ಆಯಿತು ಅದಾದ ನಂತರದಲ್ಲಿ ಕೊಟ್ಟಂತಹ ಖಾತೆಗಳನ್ನು ನಿಭಾಯಿಸಲಿಕ್ಕೂ ಕೂಡ ಖ್ಯಾತೆಯನ್ನು ತೆಗೆದ್ರು. ಇದೀಗ ಅಂಥದ್ದೇ ಪ್ರಹಸನ ಮತ್ತೊಮ್ಮೆ ಎರಡನೇ ಸುತ್ತಿನ ರಾಜಕೀಯ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಎದುರಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದು ಹೇಳಿದ್ರೆ ಕೆ ಎಚ್ ಮುನಿಯಪ್ಪ ಅವರು ಈ ಕ್ಷಣದವರೆಗೂ ಕೂಡ ತಮ್ಮ ಖಾತೆಯನ್ನು ಬದಲಿಸಬೇಕು ಅನ್ನೋಂಥ ನಿಲುವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆನ್ನು ಬಿದ್ದು ಹೇಳುವಂಥ ಪ್ರಹಸನಗಳು ಕೂಡ ನಡೆದಿರುವಂಥದ್ದು. ಮತ್ತೊಂದು ಕಡೆಗೆ ಈಗಾಗಲೇ ಯಾರು ಎರಡನೇ ಹಂತದಲ್ಲಿ ಸಚಿವ ಸ್ಥಾನವನ್ನು ಪಡೆಯಲಿರುವಂಥ ನಾಯಕರು ತಮ್ಮದೇ ಆದಂಥ ಸಹಜವಾದಂಥ ಖಾತೆಗಳನ್ನು ಬೇಡಿಕೆ ಇಡುವಂಥ ಸಾಧ್ಯತೆ ಇದೆ. ಆದರೆ ಈ ಬಾರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಪ್ರಮುಖವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದೆ, ಸೂಚನೆಗಳನ್ನು ಕೊಡ್ತಾ ಇದೆ ಅನ್ನೋಂಥ ಮಾಹಿತಿಗಳು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಾಯಕರ ಅಭಿಪ್ರಾಯಗಳ ಬೇಸ್ ಮೇಲೆ ಖಾತೆ ಹಂಚಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದಾವೆ. ದಿವಿತ್, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.